ಹೆಣ್ಮಕ್ಳೆಲ್ಲ ಸಾಸಿವೆ ಡಬ್ಬಿಯಲ್ಲಿ ಮತ್ತು ಬೇರೆ ಕಡೆ ಎಲ್ಲೆಲ್ಲೋ ದುಡ್ಡು ಇಟ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅಂತ. ಅರ್ನು ಮಾಡ್ತೀನಿ, ಮನಿ ಮಾಡ್ತೀನಿ, ಐ ಜಸ್ಟ್ ಬಿಕಮ್ ಎ ರಿಚ್ ಆಲ್ಸೋ. ಯೂಟ್ಯೂಬ್ ಆ ಕಡೆ ನೋಡ್ತಾ ಇದ್ದರೆ ಹಿಂದಿ ಅಥವಾ ಇಂಗ್ಲೀಷ್ ಇರುತ್ತೆ ಬಿಟ್ಟರೆ ಕನ್ನಡದಲ್ಲಿ ಹೇಳ್ಕೊಡೋದು ತುಂಬ ಕಡಿಮೆ. ನನಗೆ ಈ ಸ್ಟಾಕ್ ಬಗ್ಗೆ ಝೀರೋ ನಾಲೆಡ್ಜ್ ಇದೆ, ಬಟ್ ಇಲ್ಲಿ 3 days ಬಂದಮೇಲೆ ಕಾನ್ಫಿಡೆಂಟ್ ಬಿಲ್ಡ್ ಆಗಿದೆ. ನಮ್ಮಂಥ ಹೆಣ್ಮಕ್ಳು ಇದರಲ್ಲಿ ಬಂದು ಇನ್ನೂ ಸಕ್ಸಸ್ ಆಗಬೇಕು ಅಂದ್ಕೊಂಡು ಹೇಳ್ಕೊಡ್ತೀವಿ ನಾವು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ. ಮ್ಯೂಚುವಲ್ ಫಂಡ್ ಅಂದರೆ ಏನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ತಿಳ್ಕೊಳ್ಳೋಕ್ಕಾಗಲಾಗಿದ್ರು ಇದು ಬರೋದು ತುಂಬ ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ. ಟ್ರಾನ್ಸ್ಫರ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಇವರು ಬರೀ ಕರ್ನಾಟಕ ಮಾತ್ರ ನೋಡ್ತೀರಾ, ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಕಾನ್ಸೆಪ್ಟ್ನ ಎಲ್ಲರಿಗೂ ತಿಳಿಸ್ಬೇಕು. ಯಾರೂ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಬಾರ್ದು. ಈಗ ಆಲ್ರೆಡಿ ಏನು 25,000 ಸ್ಟೂಡೆಂಟ್ಸು ಇವ್ರ ಹತ್ರ ಕಲ್ತಿದ್ದಾರೆ ಅಂತ ಇದು 250,000 ಅಲ್ಲ 2 crore ಆಗಲಿ ಅಂತ ಹೇಳಿ ನನ್ನ ಒಂದು ಇದು. ನಮ್ಮ ಹಸ್ಬೆಂಡ್ ಆಟೋ ಡ್ರೈವರು, ಅವ್ರಿಗೆ ಈ ಶೇರ್ ಮಾರ್ಕೆಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟು. TD ಅಕಾಡೆಮಿಗೆ ನೀನು ಹೋಗು, ನಿನಗೆ ನಾಲೆಜ್ ಇದೆ, ನೀನು ಹೋಗು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ 3 ಮಂತಿಂದ ಹೇಳ್ತಾನೆ ಇರೋರು. ನಾನು ದುಡಿಯೋದನ್ನ ನೀನು ಕೊಡ್ತೀನಿ, ನೀನು ಹಾಕಿ ನೀನು ಅಮೌಂಟ್ ಮಾಡು, ನಾವ್ಯಾಕೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕು. ಹಸ್ಬೆಂಡ್ ಸಪೋರ್ಟಿವ್ ಇದ್ರೇ ನಾವು ಮಾಡೋಕ್ಕಾಗೋದು. ಎವ್ರಿ ಮ್ಯಾನ್ ಆ್ಯಂಡ್ ವುಮೆನ್ಗೆ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ಇರಬೇಕು. ಇನ್ನು ನಮ್ಮ ಮಕ್ಕಳಿಗೂ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ತಿಳಿಸ್ಕೊಡ್ಬೇಕು. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು IT ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ನನಗೆ ಸ್ಟಾಕ್ ಮಾರ್ಕೆಟ್ ಆಗಲಿ ಮ್ಯೂಚುವಲ್ ಫಂಡ್ ಆಗಲಿ ಯಾವುದ್ರಲ್ಲಿ ನಾಲೆಜೇ ಇಲ್ಲ. ಇಟ್ಸ್ ಜೀರೋ ನಾಲೆಜಿಂದ ಬಂದಿದ್ದು. ಇಟ್ಸ್ ಲೈಕ್ ನಾವು ಐ ಆಮ್ ಗೇನಿಂಗ್ ಆಲ್ಮೋಸ್ಟ್ 90 to 95% ಗೇನಿಂಗ್. ಸೊ ಆಲ್ಮೋಸ್ಟ್ ನಾಲೆಜೆಲ್ಲ ಗೇನ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಸೊ ಇನ್ವೆಸ್ಟು ಮಾಡ್ತೀನಿ, ಅರ್ನು ಮಾಡ್ತೀನಿ, ಮನಿ ಮಾಡ್ತೀನಿ, ಐ ಜಸ್ಟ್ ಬಿಕಮ್ ಎ ರಿಚ್ ಆಲ್ಸೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ TD ಅಕಾಡೆಮಿ, ಮನೋಜ್ ಸರ್, ಎಲ್ಲ ಫ್ಯಾಕಲ್ಟೀಸ್ಗೂ ತುಂಬ ಧನ್ಯವಾದಗಳು. TDಯಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಅಂದು ಮತ್ತು ಟ್ರೇಡರ್ಸ್ಗಾಗಲಿ ತುಂಬ ಒಳ್ಳೆಯ ಟ್ರೈನಿಂಗ್ ಇದೆ ಇಲ್ಲಿ. ಏನೂ ನಾಲೆಡ್ಜ್ ಇಲ್ಲ, ಝೀರೋ ನಾಲೆಡ್ಜ್ ಇದ್ದರೂ ಇಲ್ಲಿ ಹೆಂಗೆ ಅಂತಂದರೆ 0 to hero ಅನ್ನೋ ಥರ. ನಿಮಗೇನು ಗೊತ್ತಿಲ್ಲ ಅಂದ್ರೂ ನಿಮಗೆ ಪ್ರಾಫಿಟ್ ಮಾಡ್ಕೊಳ್ಳೋದ್ರೆ ಪರವಾಗಿಲ್ಲ, ಲಾಸ್ ಮಾಡ್ಕೊಬಾರ್ದು. ಫಸ್ಟು TDಲಿ ಬಂದು ಯಾವ ಥರ ಫಸ್ಟು ಟ್ರೈನ್ ಮಾಡ್ತಾರೆ ಇಲ್ಲಿ. ಏನೂ ನಾಲೆಡ್ಜ್ ಇಲ್ಲದೆ ಇರೋರು ಬಂದು ಕಲಿಬೋದು ಇಲ್ಲಿ. ಬಟ್ ಏನು ಅಂತ ಅಂದರೆ ಎಸ್ಪೆಷಲಿ ಯೂತ್ಸಿಗೆ ತುಂಬ ಯೂಸ್ ಇದೆ. ಯಾಕಂದರೆ ಬೇಗ ಬಂದರೆ ಒಳ್ಳೆಯದು. ಕೆಲವರು ಮಿಸ್ ಮಾಡ್ಕೊಂಡಿರೋ, ಈಗ ಇಲ್ಲಿ 18 yearsಯಿಂದ ಹಿಡಿದು 80 yearsವರೆಗೂ ಇದ್ದಾರೆ. ಎಲ್ಲರಿಗೂ ಒಂದೇ ಸೇಮ್ ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟೇ ಕನ್ಸಿಸ್ಟೆನ್ಸಿಯಾಗಿ ಕಲಿಸೋದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಸ್ಟಾಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟು ಒಳ್ಳೆ ಸ್ಟಾಪ್ಸ್ ಇದ್ದಾರೆ ಇಲ್ಲಿ. ಲೆಟ್ಸ್ ಅವ್ರು ಹೇಳಬೇಕು ಅಂತ ಅಂದರೆ TD ಇಸ್ ದಿ ಬೆಸ್ಟ್ ನಂಬರ್ 1 ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಟ್ರೈನಿಂಗ್ ಕೋಚಿಂಗ್ ಅಕಾಡೆಮಿ ಇನ್ ಇಂಡಿಯಾ. ಬಟ್ ಗೂಗಲಲ್ಲೂ ಹುಡುಕಿದ್ರೆ ಟಾಪ್ ರೇಟಿಂಗು TDದೇ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ TD. ಇನ್ನೊಂದು ಸಜೆಷನ್ ಏನು ಅಂತ ಅಂದರೆ ಅರ್ಲಿಯಾಗಿ ಬಂದರೆ ಒಳ್ಳೆಯದು. ನನ್ನ ಹತ್ರ ಕ್ಯಾಪಿಟಲ್ ಇಲ್ಲ ಆ ಥರ ಯೋಚನೆ ಮಾಡೋಂಗಿಲ್ಲ. ನನ್ನ ಹತ್ರ 5 ಲಕ್ಷ ಕ್ಯಾಪಿಟಲ್ ಇಲ್ಲ, 10 ಲಕ್ಷ ಕ್ಯಾಪಿಟಲ್ ಇಲ್ಲ ಅಂತ ನೀವು 1 ಲಕ್ಷ ಅಲ್ಲ 50,000 ಇದ್ರೂ ನೀವು ಟ್ರೇಡ್ ಮಾಡ್ಬೋದು, ನೀವು ಕಲಿಬೋದು. ಮೇಯ್ನ್ ಫಸ್ಟ್ ಕಲ್ತ್ಕೊಳ್ಳಿ, ಇಲ್ಲಿ ಕಲ್ತ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ TD ಮನೋಜ್ ಎಕ್ಸ್ಪೆಷಲಿ ಮನೋಜ್ ಸರ್. ಚಂದ್ರಕಾಂತ್ HC ಅಂತ, ನಮ್ಮ ಸ್ವಂತ ಊರು ಬಂದು ಕನಕಪುರ. ಬಟ್ ನಾನು ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ನಮ್ಮ ಸುನೇಣ ರೆಫರ್ ಮಾಡಿದ್ರು, ಹಿಂಗಿದೆ ಚೆನ್ನಾಗಿದೆ ಬಾ ಅಂತ. ಸೊ ಅದಕ್ಕೋಸ್ಕರ ಬಂದು ಇಲ್ಲೆಲ್ಲ 3 ದಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದು ತಿಳ್ಕೊಂಡು ಆದಮೇಲೆ ಗೊತ್ತಾಗ್ತೈತೆ ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಏನು ಅಂತ. ಬಟ್ ಇವಾಗ ಬೇಕಾದ್ರೆ ಒಂದು ಲೆವೆಲ್ಗೆ ಓಕೆ, ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೀನಿ. ಹಾಯ್, ನಮಸ್ತೆ. ನನ್ನ ಹೆಸರು ರಂಗನಾಥ್ ಅಂತೇಳಿ. ನಾನು ಬೆಂಗಳೂರು ಜಯನಗರದಿಂದ ಇಲ್ಲಿ ಬಂದಿದ್ದೀನಿ. ಹೀಗೆ ನಾನು ಯೂಟ್ಯೂಬಲ್ಲಿ ಹಾಗೆ ನೋಡ್ತಾ ಇರಬೇಕಾದ್ರೆ TD ಅಕಾಡೆಮಿ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಆಡು ಭಾಷೆಯಲ್ಲಿ ಈ ಸ್ಟಾಕ್ ಮಾರ್ಕೆಟನ್ನು ಹೇಳೋವಂಥ ಒಂದು ವಿಧಾನ ನೋಡಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಸರಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾಗ ಫಸ್ಟ್ ಆಫ್ ಆಲ್ ಇದ್ರ ಫೀಸ್ ಇರೋದು 6,500 3 days ಪ್ಲಸ್ ಅನದರ್ 15 days ಇವ್ರದ್ದು ಟ್ರೈನಿಂಗ್ ಇರುತ್ತೆ. ಇಷ್ಟಕ್ಕೂ ಸೇರಿ ಇಲ್ಲಿ ಇವ್ರು ಕೊಡೋ ಫೆಸಿಲಿಟೀಸು ವಿತ್ ವೈಫೈ ಫ್ರೀ, ವಿತ್ ವಾಟರ್ ಫ್ರೀ, ವಿತ್ ಆಲ್ ದ ಫೆಸಿಲಿಟೀಸ್ ಕೊಡೋದು ನೋಡಿದರೆ ಇಟ್ ಇಸ್ ನಮ್ಗೆ ಏನೂ ಇಲ್ಲ ಅನಿಸುತ್ತೆ. ಇಟ್ ಇಸ್ ಎ ಪೀನಟ್ ಅನಿಸುತ್ತೆ ಈ ಕಾಸ್ಟ್ಗೆ ಇದಕ್ಕೆ ನೋಡಿದರೆ.
ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಕೊಡುವಂಥ ಕೋಚಿಂಗು ತುಂಬ ಆಡು ಭಾಷೆನಲ್ಲಿ ಕನ್ನಡದಲ್ಲಿ, ಅದೇ ನಾವು ಇದನ್ನು ಬೇರೆ ಕಡೆ ಯೂಟ್ಯೂಬು ಅಥವಾ ಆ ಕಡೆ ನೋಡ್ತಾ ಇದ್ದರೆ ಹಿಂದಿ ಅಥವಾ ಇಂಗ್ಲೀಷ್ ಇರುತ್ತೆ ಬಿಟ್ಟರೆ ಕನ್ನಡದಲ್ಲಿ ಹೇಳ್ಕೊಡೋದು ತುಂಬ ಕಡಿಮೆ. ಆದರೆ ಇಲ್ಲಿ ಮಾತ್ರ ತುಂಬ ಕನ್ನಡ ನಮ್ಮ ಆಡು ಭಾಷೆಯಲ್ಲಿ, ಈವನ್ ನಮ್ಮ ಹಳ್ಳಿ ರೈತರು ಕೂಡ ಇದರಲ್ಲಿ ಬಂದು ಕಲಿತು ಅವರು ಈ ಟ್ರೇಡಿಂಗನ್ನು ಚೆನ್ನಾಗಿ ಕಲ್ತ್ಕೊಂಡು ಅವರ ಒಂದು ಇದೇನು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನ ಚೆನ್ನಾಗಿ ಮಾಡ್ಕೋಬೋದು ಅನಿಸುತ್ತೆ ಇಲ್ಲಿ. ಆಮೇಲೆ ಎಷ್ಟೋ ಜನ ನಿರುದ್ಯೋಗಿಗಳು ನನಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂಥವ್ರಿಗೂ ಕೂಡ ಇಲ್ಲಿ ಎಲ್ಲ ಥರದ ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ. ಇಟ್ಸ್ ಎ ಎಕ್ಸಲೆಂಟ್ ಇನ್ಸ್ಟಿಟ್ಯೂಟ್ ಅಂತ ನನ್ನ ಅನಿಸಿಕೆ. ಐ ಥಿಂಕ್ ಥ್ಯಾಂಕ್ ಯು ವೆರಿ ಮಚ್. ಸರ್ ಓಂಕಾರಪ್ಪ ಅಂತಂತೇಳಿ TD ಅಕಾಡೆಮಿ ಬಹಳ ನಮಗೆ ಈ ರೀತಿ ಅನುಭವ ಮೊದಲನೇ ಟೈಮ್ ಸಿಕ್ಕಿತ್ತು, ಅದಕ್ಕೋಸ್ಕರ ಬಂದು 3 ದಿನ ಅನುಭವ ಚೆನ್ನಾಗಿ ಕಲ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಮ್ಯಾ ಅಂತ. ಇವರು ನನ್ನ ಅಣ್ಣ, ಇವರು ಮಂಗಳೂರಿಂದ ಬಂದಿದ್ದಾರೆ. ಅವ್ರ ಜೊತೆ ನಾನು ಇಲ್ಲಿ ಬೆಂಗಳೂರಿಂದ ಇರೋದ್ರಿಂದ ಹತ್ರನೇ ಇರೋದ್ರಿಂದ ನಾನು ಕೂಡ ಟ್ರೈನಿಂಗ್ ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು 3 ದಿವಸದ್ದು. ಥ್ಯಾಂಕ್ ಯು. ಈ ಅಕಾಡೆಮಿ ಯಾವ ರೀತಿ ಅಂದರೆ, ಮನೋಜ್ ಸರ್ ಅವರು ಮೊನ್ನೆ ಹೇಳಿದರು, ಹೆಣ್ಮಕ್ಳೆಲ್ಲ ಸಾಸಿವೆ ಡಬ್ಬಿಯಲ್ಲಿ ಮತ್ತು ಬೇರೆ ಕಡೆ ಎಲ್ಲೆಲ್ಲೋ ದುಡ್ಡಿಟ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅಂತ. ಅದೇ ರೀತಿ ನಾವು ಬಂದು ತಿಳ್ಕೊಂಡು ಒಂದು ಇರೋ ಮನೆಯಲ್ಲೇ ಇನ್ಕ್ರೀಸ್ ಮಾಡಿಕೊಂಡು ಮತ್ತು ನಮ್ಮ ಫೈನಾನ್ಷಿಯಲ್ ಆಗಿ ಗ್ರೋತ್ ಆಗೋದಕ್ಕೂ ಮನೆಯಲ್ಲೇ ಕುಂತು ಸಂಪಾದನೆ ಮಾಡೋದಕ್ಕೂ ಹೆಣ್ಮಕ್ಳಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತು ಸರ್ ಅವರೆಲ್ಲ ಕೂಡ ತುಂಬ ಕನ್ನಡದಲ್ಲೇ ಒಳ್ಳೆ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ, ಅರ್ಥ ಆಗೋ ರೀತಿಯಲ್ಲಿ. ಇದು ನಮಗಿನ್ನ 10 ವರ್ಷ ಹಿಂದೆನೇ ಸಿಕ್ಕಿದ್ರೆ ಒಳ್ಳೆ ಗ್ರೋತ್ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಹರಿಪ್ರಸಾದ್ ಅಂತೇಳಿ. 3 ಡೇಸ್ ಟ್ರೈನಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನು ಗೊತ್ತಿಲ್ಲ ಅದು ಬೇಸಿಕ್ಕಿಂದ ಅವರು ನಮ್ಮ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದಾಯಿತು ಅಥವಾ ಟೆಕ್ನಿಕ್ಸ್ ಆಯಿತು, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಸೆಷನ್ಗೆ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ತುಂಬ ಫ್ಲೆಕ್ಸಿಬಿಲಿಟಿ ಇದೆ. ಇದು ನೀವು ಆಗಲಿಲ್ಲ ಅಂದರೆ ಆಮೇಲೆ ಬನ್ನಿ. ಸೊ ಬೇಸಿಕಲಿ ಈ ಆರ್ಗನೈಸೇಷನ್ ಹೇಗೆ ಅಂತಂದರೆ ಟೀಚ್ ಮಾಡೋ ಸಲುವಾಗಿ ಫೋಕಸ್ ತುಂಬ ಮಾಡ್ತಾರೆ, ಅದೇ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಜಸ್ಟ್ ಮನಿ ಮಾಡಬೇಕು, ಟ್ರೈನಿಂಗ್ ಮಾಡಿ ಮುಗಿಸ್ಬಿಡೋಣ ಅಂತಿಲ್ಲ, ಕುತ್ಕೊಂಡು ಹೇಳ್ಕೊಡ್ತೀವಿ ನಾವು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು TD ಅಕಾಡೆಮಿ. ಸೊ ಇಂಥ ಸೆಷನ್ಸು ಭಾಳ ಜನರಿಗೆ ಹೆಲ್ಪ್ ಆಗುತ್ತೆ. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಬಂದು ಅಟ್ಲೀಸ್ಟ್ ಏನು ಮಾರ್ಕೆಟು ಅಥವಾ ಇದು ಇಲ್ಲ ಅಂದರೆ ಬೇಡ, ಮ್ಯೂಚುವಲ್ ಫಂಡ್ ಅಂದ್ರೇನು, ಏನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ತಿಳ್ಕೊಳ್ಳೋಕ್ಕಾದ ಸಲುವಾಗಿದ್ರು ಇದು ಬರೋದು ತುಂಬ ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಮತ್ತು ಅಗೈನ್ ಇವಾಗ ನಾನು ಒಂದು ಮೊನ್ನೆ ಮಸ್ತ್ ಇದರಲ್ಲಿ ಸರು ಆ್ಯಡ್ ಕೊಟ್ಟಿದ್ದಾರೆ, ಅದರಲ್ಲಿ ನೋಡಿದೆ ನಾನು. ಅದರಲ್ಲಿ ಮತ್ತೆ ಫೋನ್ ಮಾಡಿ ಕೂಡ ವಿಚಾರಿಸ್ದೆ ಇಲ್ಲಿ. ಅವಾಗ ಗೊತ್ತಾಯ್ತು ನನಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ಇಲ್ಲಿ ಟೀಚಿಂಗ್ ಕೊಡ್ತಾ ಇದ್ದಾರೆ ಅಂತ TD ಅಕಾಡೆಮಿಯಿಂದ. ನಾನು ಆ್ಯಕ್ಚುಲಿ ಇಲ್ಲೇ ಬಸವೇಶ್ ನಗರ ಲೊಕೇಟೆಡ್, ಇಷ್ಟು ಹತ್ತಿರದಲ್ಲಿ ಇಲ್ಲೇ ಸಹ 5 ವರ್ಷದಿಂದ ಓಡಾಡಿದ್ದೀನಿ. ನಾನು TD ಅಕಾಡೆಮಿಗೆ ಬಂದಿರಲಿಲ್ಲ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಮತ್ತು ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕೆ ನಾನು ಏನೂ ಇನ್ಫಾರ್ಮೇಷನ್ ತೊಗೊಳ್ಳಿಲ್ಲ, ಫೋನಲ್ಲಿ ತೊಗೊಂಡಿದ್ದಷ್ಟೇ. ಇಮಿಡಿಯೇಟ್ ಬಂದು ಶುಕ್ರವಾರ ಜಾಯ್ನ್ ಆಗಿ ಈಗ 3 ದಿವಸ ಕ್ಲಾಸ್ ತೊಗೊಂಡಿದ್ದೀನಿ. ನನಗೆ ತುಂಬ ಸಂತೋಷ ಆಗಿದೆ, ನನಗೆ ಕಾನ್ಫಿಡೆನ್ಸ್ ಕೂಡ ಬಂದಿದೆ ನಾನು ಇದರಲ್ಲಿ ಮಾಡೇ ಮಾಡ್ತೀನಿ ಅಂತ. ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡದೆ ಬಂದಿರೋ ಅರ್ನಿಂಗ್ಸ್ನ ಅಲ್ಲಿ ಪರ್ಚೇಸ್ ಮಾಡಿದೆ, ಸೀರೆ ಪರ್ಚೇಸ್ ಮಾಡಿದೆ ಅಂತ ಮಾಡ್ತಾ ಇದ್ದೀವಿ ಎಷ್ಟೋ ಜನ. ನನ್ನ ಫ್ರೆಂಡ್ಸು ಹಾಗೆ ಮಾಡ್ತಿದ್ದಾರೆ. ದಯವಿಟ್ಟು ಇಲ್ಲಿ ಬಂದು ಜಾಯ್ನ್ ಆಗಿ ನೀವು ಕೂಡ ನಂತರ ಫೈನಾನ್ಷಿಯಲ್ ಫ್ರೀಡಮ್ ತೊಗೊಳ್ಳಿ, ಕಂಟಿನ್ಯೂ ಮಾಡಿ, ಇವ್ರ ಗೈಡೆನ್ಸ್ ಪ್ರಕಾರ ಮಾಡಿ, ನೀವು ಸಂತೋಷವಾಗಿರ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ನಿಮಗೂ ಕೂಡ ಸಜೆಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು TD ಅಕಾಡೆಮಿ. ನನ್ನ ಹೆಸರು ಮೀನಾ ಅಂತ. ನಾನು 2nd PU ಮಾಡಿದ್ದೀನಿ, ಕೋರಮಂಗಲದಿಂದ ಬರ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ನನಗೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ. ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ, ವೇರ್ಹೌಸ್ ಆಫೀಸರ್ ಆಗಿ 30,000 ಇನ್ಕಮ್ ಮಾಡ್ತಿದ್ದೆ. ಸೊ ನನಗೆ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಜಾಸ್ತಿ ಇತ್ತು, ಅದಕ್ಕೆ ನನ್ನ ಅಮೌಂಟ್ ಹಂಗೆ ಹೋಗ್ತಿತ್ತು. ನಮ್ಮ ಹಸ್ಬೆಂಡ್ ಆಟೋ ಡ್ರೈವರು, ಅವ್ರಿಗೆ ಈ ಶೇರ್ ಮಾರ್ಕೆಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟು. ಡೈಲಿ ಮಲಗಬೇಕಾದ್ರೆ ಮನೆ ನೀನು TD ಅಕಾಡೆಮಿಗೆ ನೀನು ಹೋಗು, ನಿನಗೆ ನಾಲೆಜ್ ಇದೆ, ನೀನು ಹೋಗು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ 3 ಮಂತಿಂದ ಹೇಳ್ತಾನೆ ಇರೋರು. ಆದರೆ ಇರು ಮನೆ ಒಂದು ಸ್ವಲ್ಪ ದಿವಸ ನಾನು ಹೋಗ್ತೀನಿ, ನನಗೆ ಕಂಪಲ್ ಮಾಡಬೇಡ ಅಂತ ನಾನು ಹೇಳ್ತಿದ್ದೆ. ಆದರೆ ಸಡನ್ನಾಗಿ ನಾನು ಕನ್ಸೀವ್ ಆಗಿಬಿಟ್ಟೆ ಲಾಸ್ಟ್ ಮಂತು. ನಾನು ಜಾಬ್ ಸ್ವಲ್ಪ ರೆಸ್ಟ್ ತಗೋಬೇಕಾಗಿತ್ತು 1 ಮಂತ್ ಅಂತ ಮನೆಯಲ್ಲೇ ಇದ್ದೆ. ಅಂದ್ರೂ ಇವ್ರು ಬಂದು ನಿನ್ನ ಮನೇಲಿ ಯಾಕಿದೆಯಾ, ನಾನೇ ಕರ್ಕೊಂಡು ಬರ್ತೀನಿ, ನೀನು TD ಅಕಾಡೆಮಿಗೆ ಹೋಗು. ಇವ್ರು ಮನೋಜ್ ಸರ್ ವೀಡಿಯೋಸು ಎಲ್ಲನೂ ನೋಡೋರು, ಡೈಲಿ ನೈಟ್ ಆದರೆ ನ್ಯೂಸ್ ನೋಡೋರು, ಶೇರ್ ಏನಾಗಿದೆ ಆ ಥರ. ನಾವು ದುಡ್ಡು ಖರ್ಚು ಮಾಡೋದು ಏನು ಬೇಡ, ವೇಸ್ಟ್ ಮಾಡೋದು ಬೇಡ, ನಾನು ದುಡಿಯೋದನ್ನ ನೀನು ಕೊಡ್ತೀನಿ, ನೀನು ಹಾಕಿ ನೀನು ಅಮೌಂಟ್ ಮಾಡು, ನಮ್ಮ ಮಕ್ಕಳಿಗೆ ಇನ್ವೆಸ್ಟ್ ಮಾಡೋಣ, ಅದನ್ನು ನಮ್ಮ ಫ್ಯೂಚರ್ಗೆ ನಾವು ಯಾರ ಕೈನೂ ಹಿಡಿಬಾರ್ದು, ನಮಗೆ ಬೇಕಾಗುತ್ತೆ ಇನ್ನು ಮುಂದಕ್ಕೆ, ಯಾರ ಕೈನೂ ಹಿಡಿಬಾರ್ದು ಅಂದ್ಬಿಟ್ಟು ನನಗೆ ಇಲ್ಲಿ ಕರ್ಕೊಂಬಂದರು.
ಸೊ ನನಗೂ ಇಲ್ಲಿ ಬಂದುಬಿಟ್ಟು ನಾನು ನೋಡಿದೆ ಫಸ್ಟ್ ಡೇ ಬಂದುಬಿಟ್ಟು ಮನೋಜ್ ಸರ್ ನನಗೆ ಇಲ್ಲಿ ಟ್ರೈನ್ ಮಾಡಿದರು. ಆವಾಗ ನಾನು ಅಂದ್ಕೊಂಡೆ ಅವ್ರು ಮಾತಾಡೋ ರೀತಿ ಒಂದೊಂದು ಯಾವ ಥರ ಹೋಗುತ್ತೆ, ದುಡ್ಡಿದ್ರೆ ಏನು ಮಾಡ್ತಾರೆ ಅದೆಲ್ಲ ನನಗೆ ಟೀಚ್ ಮಾಡಿದರು. ಸೊ ನನಗೆ ಒಂದು ಕಾನ್ಫಿಡೆಂಟ್ ಬಂತು, ನಾವು ಇಲ್ಲಿ ಮಾಡ್ಬೋದು, ಇಲ್ಲಿ ಟ್ರೈನ್ ತಗೊಂಡು ನಾವು ಮನೇಲಿ ಕೂತ್ಕೊಂಡು ದುಡಿಬೋದಲ್ಲ, ನಾವ್ಯಾಕೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕು, ನಮಗೆ ಕಾನ್ಫಿಡೆಂಟ್ ಇದ್ದರೆ ನಾವು ಯಾವ ಲೆವೆಲ್ಗಾದರೂ ಹೋಗ್ಬೋದಲ್ಲ. ಅದೊಂದಿದ್ರೆ ಅದಕ್ಕಿಂತ ಮುಂಚೆ ಹಸ್ಬೆಂಡ್ ಸಪೋರ್ಟಿವ್ ಇದ್ರೇ ನಾವು ಮಾಡೋಕ್ಕಾಗೋದು. ನಮಗೆ ಮೂವ್ ಮಾಡಬೇಕು. ಒಬ್ಬೊಬ್ರು ಮನೇಲಿ ನೋಡಿ ದುಡ್ಡು ತಗೊಂಡು ಬಂದು ಕೊಟ್ಟರೆ ಅದನ್ನು ಕಿತ್ಕೊತಾರೆ, ವೇಸ್ಟ್ ಖರ್ಚು ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ವೈಫ್ಗೆ ಹೊಡೆಯೋದು ಆ ಥರ ಎಲ್ಲ ಇರುತ್ತೆ ಒಂದೊಂದು ಮನೇಲಿ. ಬಟ್ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರಲ್ವಾ, ನಾವ್ಯಾಕೆ ಸುಮ್ಮನೆ ಕೂತ್ಕೋಬೇಕು ಅಂತಲೇ ನಾನು ಇಲ್ಲಿ ಬಂದಿದ್ದು. ಬಟ್ ಈ 3 ಡೇಸ್ಗೆ ನಾನು ಸ್ವಲ್ಪ ಕಲ್ತಿದ್ದೀನಿ, ಸ್ವಲ್ಪ ಕಲ್ತಿಲ್ಲ, ಅದು ಫ್ರ್ಯಾಂಕಾಗಿ ಹೇಳ್ತೀನಿ. ಒಂದೊಂದು ಅಂಡರ್ಸ್ಟ್ಯಾಂಡ್ ಆಯಿತು, ಒಂದೊಂದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಸೊ ರಿವಿಷನಲ್ಲಿ ಅದನ್ನು ನಾನು ಟ್ರೈನ್ ಅಪ್ ಮಾಡಿ ನಾನು ಮುಂದೆ ಬರ್ತೀನಿ. ನನ್ನ ಹೆಸರು ಮಂಜುಳಾ ಅಂತ. ನಾನು ಸಮುದಾಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಆ್ಯಕ್ಚುಲಿ ನಾನು ಎಲ್ಲ ಹಳ್ಳಿಗಳಲ್ಲೆಲ್ಲ ಹೋಗಿ ಹೆಲ್ತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀನಿ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಡಯಾಬಿಟಿಕ್, BP, ಎಕ್ಸಿಸ್ಟಿಂಗ್ ಡಿಸೀಸಸ್ ಅದ್ರ ಬಗ್ಗೆ ಎಲ್ಲ ನಾವು ಹೋಗಿ ನೋಡ್ತಾ ಇರ್ತೀವಿ. ಸೊ ನನಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಯಾವಾಗಲೂ ಇದ್ದಿದ್ದು ಒಂದು ಗ್ಯಾಮ್ಲಿಂಗ್ ಅಂತ. ಸೊ ನನಗೆ ಒಬ್ಬ ಮಗ ಇದ್ದಾನೆ, ಅವನು MBBS ಡಾಕ್ಟ್ರು, ಈಗ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾನೆ, ಛತ್ತೀಸ್ಗಢಲ್ಲಿದ್ದಾನೆ. ಅವನು ನನಗೆ ಟ್ರೇಡಿಂಗ್ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅವ್ನು MBBS ಮಾಡ್ತಾನೆ ಅಂದ್ಕೊಂಡು ಸುಮ್ಮನೆ ಇದ್ವಿ. ಬಟ್ ಯಾವಾಗ ನಾನು ಅವನಿಗೆ ಕ್ವಾರ್ಟರ್ಸ್ನಲ್ಲಿ ಹೋದಾಗ 2 months ಅವನ ಜೊತೆ ನಾನು ಸ್ಟೇ ಆದೆ. ಸೊ ಆವಾಗ ಅವ್ನು ಡೈಲಿ ಟ್ರೇಡಿಂಗ್ ಮಾಡ್ತಾಯಿದ್ದ, ಅದಿರು ನೋಡ್ತಾ ಇದ್ದೆ, ನನಗೆ ಪ್ಲಸ್ ಮೈನಸ್ ತೋರಿಸ್ಕೊಡ್ತಾ ಇದ್ದ. ನನಗೆ ಅದು ತುಂಬ ಇಂಟ್ರೆಸ್ಟ್ ಆಯಿತು. ಬಟ್ ನಾನು ಅವ್ನು ಕೇಳಿದೆ, ನಾನು ಕಲಿಬೇಕು ಇದನ್ನು ಅಂತ ಅಂದಾಗ ಅವನು ನಾನು ಹೇಳ್ಕೊಡಲ್ಲ, ಫಸ್ಟು ನೀನು ಹೋಗಿ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಅಲ್ಲಿ ನೀನು ನಾಲೆಜ್ನ ನಾಲೆಜ್ ತಗೊಂಡು ಅಲ್ಲಿ ಸಪೋರ್ಟಿವರ್ಸ್ ಆಗಿರ್ತಾರೆ, ಸೊ ನೀನು ಕಲಿಬೋದು ಅಲ್ಲಿ ಅಂತ ಹೇಳಿದ್ರು. ಸೊ ಆವಾಗ ನನಗೆ ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ಕಡಿಮೆ ಇದ್ದೀನಿ. ಸೊ ಅವಾಗ ನಾನು ಹುಡುಕ್ತಿದ್ದೆ, ನಾನು ಮನೋಜ್ ಸರ್ ವಿಡಿಯೋಸ್ನ ಫಾಲೋ ಮಾಡ್ತಾಯಿದ್ದೆ. ಯಾವಾಗ ಅಂದರೆ ನನಗೆ ಗೌರಿಶಂಕರ್ ಸರ್ದು ಒಂದು ವಿಡಿಯೋನ ಫಾಲೋ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ನನಗೆ ಮನೋಜ್ ಸರ್ದು ವಿಡಿಯೋಸ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ಮನೋಜ್ ಸರ್ ಹೇಳಿದರು, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಎಷ್ಟು ಒಳ್ಳೆ ಅಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೇ ನಮ್ಗೆ ಈ ಥರ ಟ್ರೇಡಿಂಗ್ನ ಹೇಳ್ಕೊಡೋ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂದರೆ ನಿಜವೂ ನಮಗೆ ಖುಷಿ ಆಯಿತು. ಸೊ ಇದಲ್ಲದೆ ನಾನು ಒಂದೇನು ಅಂದ್ಕೊಂಡೆ, ಇಲ್ಲಿ ಬಂದು ಜಾಯ್ನ್ ಆದಮೇಲೆ ನಮ್ಮ ಕೆಳಗಡೆ ಇರೋವಂತಹ ಎಷ್ಟೋ ಹೆಣ್ಮಕ್ಳಿದ್ದಾರೆ ಸಮುದಾಯದಲ್ಲಿ. ಅಂದರೆ SLC ಓದ್ಕೊಂಡಿರೋರು ಇದ್ದಾರೆ, ಎಷ್ಟೋ ಇದಾದರೆ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ಅವ್ರಿಗೆ ಗೊತ್ತಿಲ್ಲ. ಎವ್ರಿ ಮ್ಯಾನ್ ಆ್ಯಂಡ್ ವುಮೆನ್ಗೆ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ಇರಬೇಕು. ಇನ್ನು ನಮ್ಮ ಮಕ್ಕಳಿಗೂ ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ತಿಳಿಸ್ಕೊಡ್ಬೇಕು. ಉಳಿತಾಯ ಅಂದರೆ ಹೇಗೆ, ಇದು ಅಂದ್ರೆ ಟ್ರೇಡಿಂಗ್ ಅಂದರೆ ಗ್ಯಾಮ್ಲಿಂಗ್ ಅಂತ ತಿಳ್ಕೊಬಾರ್ದು. ಸೊ ಇಲ್ಲಿಗೆ ಬಂದ ಮೇಲೆ ನಮಗೆ ಆ ಹೆಣ್ಮಕ್ಳೂ ಇಲ್ಲಿಗೆ ತೊಗೊಂಡು ಬಂದು ನಾವು ಅವರಿಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ಈ TD ಅಕಾಡೆಮಿ ಆ ಹೆಣ್ಮಕ್ಳನ್ನ ಇಲ್ಲಿ ಕರ್ಕೊಂಡು ಬಂದು ಟ್ರೈನ್ ಅಪ್ ಮಾಡಿ ಅವರು ಮುಂದೆ ಅವ್ರ ಮಕ್ಕಳಿಗೆ ಫ್ಯೂಚರ್ ಆಗಿ ಅಥವಾ ಅವ್ರು ಕಲ್ಸೋಕ್ಕಾಗಿಲ್ಲ ಅಂದರೆ ಅವ್ರ ಮಕ್ಕಳನ್ನ ಇಲ್ಲಿಗೆ ರೆಫರ್ ಮಾಡಿ ಸೊ ಅವರು ಫೈನಾನ್ಷಿಯಲಿ ಪ್ಲ್ಯಾನಿಂಗಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ಎಲ್ಲರೂ ಹೇಳಿದ್ರು, ಈಗ ಅಮೇರಿಕಾ ಇಷ್ಟು ಪರ್ಸೆಂಟೇಜಲ್ಲಿದೆ ಮತ್ತು ನಾವು 5%ಅಲ್ಲಿ ಇನ್ನೂ GDPಲಿದ್ದೀವಿ ಅಂತ ಹೇಳಿದರು. ಸೊ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಈ ಥರ ಒಂದು ಟ್ರೈನಿಂಗ್ ಸಿಗ್ತಾ ಇದೆ ಅಂದರೆ ನಾವು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂಗೆ ಆಗ್ತದೆ. ನಾವು ಮುಂದೆ ತರಕ್ಕೆ ಒಂದು ಭಾಗ, ಒಂದು ಅಂಶ ಆಗಿ ನಾವು ಹೋಗ್ಬೋದು. ಆದ್ದರಿಂದ ನಾನು TD ಅಕಾಡೆಮಿಗೆ ತುಂಬ ಥ್ಯಾಂಕ್ಸ್ಫುಲ್ ಹೇಳ್ತೀನಿ. ನಾನು ರಾಮಕೃಷ್ಣ ಮಾನೆ ಅಂತೇಳಿ, ನಾನು ರಿಟೈರ್ಡ್ ಬ್ಯಾಂಕ್ ಆಫೀಸರ್. ರಿಟೈರ್ಡ್ ಆಗಿ ಮತ್ತೆ 8 ವರ್ಷ ಆಯ್ತು ಈಗ. ಆದರೆ ರಿಟೈರ್ಡ್ ಆಗೋವರೆಗೂ ನಾನು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಬ್ಯಾಂಕ್ನಲ್ಲಿ ಅಷ್ಟೊಂದು ಕೆಲಸದ ಒತ್ತಡ ಇರ್ತದೆ. ನಾನು 40 ವರ್ಷದಿಂದನೂ ನಮ್ಮ ಎಲ್ಲ ಫ್ರೆಂಡ್ಸು ಟ್ರೈ ಮಾಡ್ತಾಯಿದ್ರು ಸ್ಟಾಕ್ ಇದರೊಳಗೆ ಟ್ರೇಡಿಂಗ್ನಲ್ಲಿ. ಬಟ್ ಅವರು ಅಷ್ಟು ಒಂದು ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಸಕ್ಸಸ್ ಆಗಲಿಲ್ಲ. ಈಗ ರಿಟೈರ್ಡ್ ಆದ ನಂತರ ಈಗ ಒಂದು 7-8 ವರ್ಷದ ನಂತರ ಇತ್ತೀಚೆಗೆ ನನಗೆ ಈ ಯೂಟ್ಯೂಬ್ನಲ್ಲಿ ನೋಡುವಾಗ ಮನೋಜ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ, ನನಗೆ ತುಂಬ ಇಂಪ್ರೆಷನ್ ಆಯಿತು. ಸೊ ಆವಾಗ ಇಮಿಡಿಯೇಟ್ಲಿ ಫೋನ್ ಕಾಲ್ ಮಾಡಿ ಎಲ್ಲಿದೆ ಇದು ಅಡ್ರೆಸ್ಸು ಏನಂತೆಲ್ಲ ತಿಳ್ಕೊಂಡು ಸೊ ಇಮಿಡಿಯೇಟ್ಲಿ ಬಂದು ನಾನು ಜಾಯ್ನ್ ಆದೆ. ತುಂಬ ಎಫೆಕ್ಟಿವ್ ಟೀಚಿಂಗ್ ಇದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಪ್ರತಿಯೊಂದನ್ನು ತಿಳಿಸಿ ಹೇಳ್ತಾರೆ. ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ನಾವು ನೋಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಸಾಕಷ್ಟು ಜನರು ದುಡ್ಡಿದ್ದವರು ಸಾಕಷ್ಟು ಜನ ಇದ್ದಾರೆ. ಬಟ್ ಹೆಚ್ಚಿನವರೆಲ್ಲ ಬ್ಯಾಂಕ್ನಲ್ಲೇ ದುಡ್ಡು ಇಟ್ಟಿರ್ತಾರೆ. 6-6.5%ದಲ್ಲಿ ನಮ್ಮ ರಿಲೇಷನ್ಸೇ ಸುಮಾರಷ್ಟು ಜನ ಇದ್ದಾರೆ. 2-2 ಕೋಟಿ 3-3 ಕೋಟಿ ರೂಪಾಯಿ 6%ನಲ್ಲಿ 6.5%ನಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ.
ಅದನ್ನ ಎಲ್ಲರೂ ಇನ್ವೆಸ್ಟ್ ಮಾಡಿ ಇಲ್ಲ ಅಟ್ಲೀಸ್ಟ್ ಅಷ್ಟೇ ಸ್ಟಾಕ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಅಂತ ಹೇಳಿದೆ ನಾನು. ಬಟ್ ಅವರಿಗೆ ಧೈರ್ಯ ಇಲ್ಲ. ಏನಂದರೆ ಮಗನಿಗೆ ನಾವು MBBS ಓದಿಸ್ಬೇಕು, ಅದಕ್ಕಾಗಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕಾಗ್ತದೆ, ಅದಕ್ಕೆ ಇರಲಿ ಸೇಫಾಗಿ ಬ್ಯಾಂಕಲ್ಲಿ ಇರಲಿ ಅನ್ನೋ ಒಂದು ಉದ್ದೇಶ. ಅವ್ರಿಗೆ ಅಟ್ಲೀಸ್ಟ್ ಇಂಥದ್ದೆಲ್ಲ ತಿಳುವಳಿಕೆ ಬಂದರೆ ಸಾಕಷ್ಟು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಥವಾ ಸ್ಟಾಕ್ ಟ್ರೇಡಿಂಗ್ನಲ್ಲಿ ಮಾಡಿ ಅವರು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಅರ್ನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಸಾಕಷ್ಟು ಜನರು ಇದರಿಂದ ಅನುಕೂಲ ಆಗಿದೆ. ಇದು ಪರ್ಟಿಕ್ಯುಲರ್ TD ಅಕಾಡೆಮಿಯಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ. ಭಾಳಷ್ಟು ಇನ್ನೂ ಒಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ಪಬ್ಲಿಸಿಟಿ ಆದರೆ ಇನ್ನೂ ಬಹಳಷ್ಟು ಜನರಿಗೆ ಉಪಯೋಗ ಆಗ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. TDಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.